ಸ್ನೇಹಿತರೆ, ಈಗ ಡೆವಿಲ್ ನಾಳೆ ಸಾಂಗ್ ರಿಲೀಸ್ ಆಗ್ತಾ ಇದೆ. ಇಲ್ಲೊಬ್ರು ದೊಡ್ಡ ಬಾಸ್ನ ಅಭಿಮಾನಿ ಅವರು. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ನೋಡಿರ್ತೀರಾ. ತುಂಬಾ ಕಡೆ ಒಳ್ಳೊಳ್ಳೆ ಟ್ರೋಲ್ ಆಗಿದ್ದಾರೆ, ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಗಳಲ್ಲಿ ಟ್ರೋಲ್ ಆಗಿದ್ದಾರೆ. ಇವ್ರದೊಂದು ದೊಡ್ಡ ಬಳಗನೇ ಇದೆ. ಆದ್ರೆ ಡೆವಿಲ್ ಸಾಂಗು ನೆಮ್ಮದಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಈಗ ಅವರು ಮಾತಾಡಿಸ್ತೀನಿ. ಬ್ರೋ, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯನ ಮಾಡ್ಕೊಳ್ಳಿ. ನನ್ನ ಹೆಸರು ಮಂಜು ಅಂತ, ಕನ್ನಡಿಗ ಮಸ್ತ್ ಮಂಜು ಅಂತ ನಂದು ಇನ್ಸ್ಟಾ ಐಡಿ ಎಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ನಾವು ರೀಲ್ಸ್ ಮಾಡ್ತಾ ಇರ್ತೀವಿ. ಸಣ್ಣ ಪುಟ್ಟ ಶಾರ್ಟ್ ಮೂವಿಗಳಲ್ಲೂ ಆಕ್ಟ್ ಮಾಡಿದೀವಿ. ಸೊ ನಾವು ಅಲ್ಪ ಸ್ವಲ್ಪ ಜನಕ್ಕೆ ಮೋಸ್ಟ್ಲಿ ಮುಖ ಪರಿಚಯ ಐತೆ ಅನ್ಸುತ್ತೆ. ಖಂಡಿತವಾಗಿಯೂ ಇದ್ದೀರಾ. ನಮ್ ಬಾಸ್ತು ಮಗು ತರ ಮನ್ಸು, ಬೆಳೆಯಂತವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಒಂದು ಈಗೋಯಿಸಮ್, ಅವ್ನ್ ಬೆಳಿತಾವನೆ, ಅವ್ನ ತುಳಿಬೇಕು, ಅದು ಇದು ಬೇರೆಯವರೆಲ್ಲ ಮಾಡ್ತಾರಲ್ಲ, ಆತರ ಯಾವ್ದೂ ಇಲ್ಲ. ನಮ್ ಬಾಸು ಬೆಳೆಯೋಂತವ್ರನ್ನ ಯಾವತ್ತು ಬೆಳೆಸ್ತಾರೆ. ಸೊ ನಮ್ ಬಾಸು ಅಂದ್ರೆ ಆತರ ಡಿ ಬಾಸ್. ನಾಳೆ ಸಾಂಗ್ ರಿಲೀಸ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಏನು ನಿಮ್ಮ ಪ್ರತಿಕ್ರಿಯೆ? ಇದ್ರ ಬಗ್ಗೆ ಸ್ವಲ್ಪ ಬೇಜಾರಾಗ್ತೈತೆ ಅಣ್ಣ ಇವತ್ತು. ಯಾಕೆಂದ್ರೆ ನಮ್ಮ ಬಾಸು ನಾಳೆ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಸಾಂಗ್ ರಿಲೀಸ್ ಇತ್ತು. ಆದ್ರೆ ಇವತ್ತು ಈಗ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದೈತೆ, ಬಾಸು ಬೇಲ್ ರದ್ದಾಗೈತೆ. ಈಗ ಈ ಸಾಂಗ್ ರಿಲೀಸ್ ಆಗ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ? ನಿಮ್ಗೆ ಅಣ್ಣ ತುಂಬಾ ಖುಷಿ ಐತೆ. ನಾನು ಒಬ್ನಿಗಲ್ಲ, ನನ್ನಂತ ಕೋಟ್ಯಾಂತರ ಡಿ ಬಾಸ್ ಅಭಿಮಾನಿಗಳಿಗೆ ತುಂಬಾ ಖುಷಿ ಐತೆ. ಸೊ ನಾಳೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಬಾಸ್ತು. ಸೊ ನಮ್ ಬಾಸು ಹಿಂದೆ ಮುಂದೆ ಪ್ರಮೋಷನ್ಗೆಲ್ಲ ನಮ್ ಬಾಸಿಗೆ ಬೇಕಾಗಿಲ್ಲ. ಅಭಿಮಾನಿಗಳಾದಂತ ನಾವು ಪ್ರಮೋಷನ್ ಗಳನ್ನ ಮಾಡ್ತೀವಿ. ನಮ್ ಬಾಸ್ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾಳೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನಮ್ ಬಾಸು ಗೆದ್ದೇ ಗೆಲ್ತಾರೆ. ಫಿನಿಕ್ಸ್ ತರ ಮತ್ತೆ ಬಂದೇ ಬರ್ತಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಬಂದೇ ಬರ್ತಾರೆ ಸರ್. ಓಕೆ. ಅಂದ್ರೆ ಇದನ್ನ ನೀವು ರಿಲೀಸ್ ಆದಾಗ್ಲೂ ಕೂಡ ದೊಡ್ಡ ಹಬ್ಬ ಮಾಡ್ತೀರಾ? ದೊಡ್ಡ ಹಬ್ಬ ಮಾಡ್ಲೇಬೇಕಲ್ಲ. ಅದ್ರಲ್ಲೂ ನಾವು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಅನ್ನೋದೇ ಇಲ್ಲ. ಒಬ್ಬ ಡ್ರೈವರ್, ಆಟೋ ಡ್ರೈವರ್ ಕೆಲಸ ಮಾಡ್ಕೊಂಡು ನಮ್ ಬಾಸ್ ಅಭಿಮಾನಿಯಾಗಿ, ಡಿ ಬಾಸ್ ಅಭಿಮಾನಿಯಾಗಿ ನಾನು ಸೋಷಿಯಲ್ ಮೀಡಿಯಾದ ಸ್ವಲ್ಪ ಗುರುತಿಸ್ಕೊಂಡು ಮಾಡ್ತಾ ಇದೀನಿ. ಸೊ ನಾವಂತೂ ದೊಡ್ಡದಾಗ ಹಬ್ಬ ಮಾಡೇ ಮಾಡ್ತೀವಿ. ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆ ಅನ್ನೋ ತರ ನೀವು ಕೂಡ ತುಂಬಾ ಎಫರ್ಟ್ ಹಾಕಿ ಲೈಫ್ ನ ಲೀಡ್ ಮಾಡ್ಕೊಂಡು ಒಂದಷ್ಟು ವೆಬ್ ಸೀರೀಸ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀರಾ. ಯಾಕೆಂದ್ರೆ ನಾವು ಬಾಸ್ ದಾರಿಲಿ ಬರ್ತಾ ಇರೋರು. ಬಾಸು ಲೈಟ್ ಮ್ಯಾನ್ ಆಗಿ ಇವತ್ತು ಕನ್ನಡ ಇಂಡಸ್ಟ್ರಿಲಿ ದಿಗ್ಗಜರಾಗಿ ಬೆಳೆದಿದ್ದಾರೆ. ಇವತ್ತು ದೊಡ್ಡ ಎಮ್ಮರ್ ಆಗಿ ಬೆಳೆದವ್ರೆ. ನನ್ನಂತ ಸಾವಿರಾರು ಅಭಿಮಾನಿಗಳು ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಇರೋರ್ಗೆ ನಮ್ ಬಾಸು ನಮ್ಗೆ ದಾರಿದೀಪ. ನಮ್ ಬಾಸು ಇನ್ಸ್ಪಿರೇಷನ್ ನಮ್ಗೆಲ್ಲ. ಎಲ್ಲಾದ್ರೂ ಮಧ್ಯೆ ನಾಳೆ ನಮ್ ಬಾಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗ್ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮ್ ಬಾಸು ಸಾಂಗ್ ಅಂತೂ ಸೂಪರ್ ಹಿಟ್ ಆಗೋದಂತೂ ಖಂಡಿತ. ನಮ್ ಬಾಸ್ ಇಲ್ಲೇ ಇದ್ರು ಪರವಾಗಿಲ್ಲ, ನಾವು ಅವ್ರ ಅಭಿಮಾನಿಗಳಾಗಿ ಅವ್ರ ಪರವಾಗಿ ನಾವು ಹೋರಾಡ್ತೀವಿ. ಆ ಸಾಂಗ್ ನ ನಾವು ಗೆಲ್ಲಿಸ್ತೀವಿ. ಬಾಸ್ ಮೂವಿನ ಫಿನಿಕ್ಸ್ ತರ ಬೆಳೆಸ್ತೀವಿ. ಮತ್ತೆ ನಮ್ ಬಾಸ್ ಮೂವಿಯಿಂದ ಎಷ್ಟೋ ಚಿತ್ರರಂಗಗಳು ಮುಚ್ಚವೆ, ಅವೆಲ್ಲ ಮತ್ತೆ ಓಪನ್ ಮಾಡ್ಸೋ ತಾಕತ್ತಿರೋದು ನಮ್ ಬಾಸ್ ಒಬ್ರಿಗೆನೆ ಓಪನ್ ಆಗ್ತವೆ. ಮತ್ತೆ ನಮ್ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಹೋಗುತ್ತೆ. ಅಂದ್ರೆ ಕಾಟೇರ ರಿಲೀಸ್ ಆದಾಗ ಪಾಳ್ ಬಿದ್ದಿರಾ ಥಿಯೇಟರ್ ನ ಹೆಂಗೆ ಓಪನ್ ಆಗಿ ಮುಚ್ಚಿದ್ರು, ಗಾಡಿಗಳೆಲ್ಲ ಎತ್ತನ ಗಾಡಿಗಳೆಲ್ಲ ಬಂದಂತ ಪ್ರಸಂಗ ಇತ್ತು. ಇದು ಮತ್ತೆ ಅದೇ ರೀತಿ ಮರುಕಳಿಸುತ್ತೆ, ಥಿಯೇಟರ್ ದಂಗೆ ಹೇಳುತ್ತೆ ಅನ್ನೋದು ನೀವು ಈಗ ನನ್ಗೆ ಅನ್ಸುತ್ತೆ. ಏನಕ್ಕೆ ಅಂದ್ರೆ ನಮ್ ಬಾಸು ಇಲ್ಲಿ ಆಚೆ ಇದ್ರೆ ಎಷ್ಟೋ ಥಿಯೇಟರ್ಗಳು ಹೊಡೆದಾಕ್ ಬಿಡ್ತಾರೆ ಅಭಿಮಾನಿಗಳು ಅಂದ್ಬಿಟ್ಟು. ತಾಯಿ ಚಾಮುಂಡೇಶ್ವರಿನೇ ಆಶೀರ್ವಾದ ಮಾಡಲಿ ಕಳಿಸ್ತಾ ಇರ್ಬೋದೇನೋ. ನಮ್ ಬಾಸ್ ಬರ್ಲಿ, ಈ ಸಲ ಹಬ್ಬ ಮಾಡ್ತೀವಿ ಡೆವಿಲ್ಗೆ. ಸಾಂಗ್ ಅಂತೂ ನೆಕ್ಸ್ಟ್ ಹಬ್ಬ ಮಾಡ್ತೀವಿ. ಬೇರೆ ನಮ್ ಬಾಸು ಮತ್ತೆ ಫಿನಿಕ್ಸ್ ತರ ಬರ್ತಾರೆ. ನಮ್ ಬಾಸು ಬೇರೆ ಲೆವೆಲ್ ಹೋಗುತ್ತೆ. ನೆಕ್ಸ್ಟ್ ನಾಳೆ ರಿಲೀಸ್ ಆಗ್ತಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗ್ ನಾವು ಸೂಪರ್ ಡೂಪರ್ ಹಿಟ್ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಥ್ಯಾಂಕ್ ಯು ಮಂಜು ಅವರೇ, ಬಹಳ ಸವಿಸ್ತಾರವಾಗಿ ಚೆನ್ನಾಗಿ ಮಾತಾಡಿದ್ರಿ. ನೀವು ನಮ್ ಬಾಸ್ಗೆಲ್ಲ ಸಪೋರ್ಟ್ ಮಾಡ್ಬೇಕಣ್ಣ. ನೋಡಿದೀನಿ ಅಣ್ಣ ನಿಮ್ ವಿಡಿಯೋಗಳನ್ನ. ನೀವು ತುಂಬಾ ಪಾಸಿಟಿವ್ ಆಗಿ ಮಾಡ್ತೀರಾ. ನಿಮ್ಗೂ ಒಳ್ಳೇದಾಗ್ಲಿ. ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಮಂಜು. ಥ್ಯಾಂಕ್ ಯು.